ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕನ್ನಡವಾದ ಯೂಟ್ಯೂಬ್ ಚಾನಲಲ್ಲಿ ಕಳೆದ ಕೆಲ ದಿನಗಳಿಂದ ವರ್ಡ್ಸ್ಗಳು ಅಪ್ಲೋಡ್ ಆಗಿರಲಿಲ್ಲ ಅಂತ ಹೇಳ್ಬೋದು. ಕೆಲವರು ಕೂಡ ಒಂದು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕೇಳ್ತಿದ್ದೀರಿ, ಕನ್ನಡದ ಆಫಿಷಿಯಲ್ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಯಾಕೆ ಒಂದು ವೀಡಿಯೋಸ್ ಅಪ್ಡೇಟ್ ಆಗ್ತಿಲ್ಲ ಏನು ಅಂತ. ಒಂದು ಕೆಲ ದಿನಗಳಿಂದ ಒಂದು ಗ್ಯಾಪ್ ಮಾಡಿದ್ವಿ ಅಂತ ಹೇಳ್ಬೋದು. ಮುಂದಿನ ದಿನದಲ್ಲೂ ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬರುವಂಥ ಸಂದರ್ಭದಲ್ಲಿ ಅಪ್ಡೇಟನ್ನು ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಕೆಲವೊಂದು ಬಿಸಿಗಳಿದ್ವಿ. ಮುಂದಿನ ದಿನದಲ್ಲೂ ಕೂಡ ಸಾಧ್ಯ ಆದಷ್ಟು ವೀಡಿಯೋಸನ್ನು ಮಾಡುವಂಥ ಪ್ರಯತ್ನ ಕೂಡ ಇರುತ್ತೆ ಅಂತ ಹೇಳ್ತಾ ಇದೀಗ ಒಂದು ಮಾಹಿತಿನ ತಿಳ್ಕೊಂಡು ಬರೋಣ. ಇದೀಗ ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಅಂದರೆ ಒಂದು ಸಿ ಎಂಗಳ ಬದಲಾವಣೆ ಆಗಿರುವಂಥದ್ದಾಗಿರುತ್ತೆ. ಅದರಲ್ಲಿ ಈಗ ನೂತನ ಸಿ ಎಂ ಆಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾದ ನಂತರದಲ್ಲೇ ಹೊಸದಾಗಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಏನೋ ಯೋಜನೆಗಳಿತ್ತಲ್ಲ, ಗ್ಯಾರಂಟಿ ಯೋಜನೆ, ಆ ಪೈಕಿ ಒಂದು ಹೆಣ್ಣು ಮಕ್ಕಳಿಗೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಇತ್ತು ಅಂತ ಹೇಳ್ಬೋದು. ಇದೀಗ ಗಂಡು ಮಕ್ಕಳಿಗೆ ಕೂಡ ಒಂದು ಫ್ರೀ ಬಸ್ಗೆ ಅವಕಾಶನ ಕೊಟ್ಟಿರುವಂಥದ್ದಾಗಿರುತ್ತೆ. ಅದು ಯಾರಿಗೆ ಅವಕಾಶ ಇರುತ್ತೆ, ನಂತರದಲ್ಲಿ ಯಾರೆಲ್ಲ ಎಲ್ಲೆಲ್ಲ ಒಂದು ಪ್ರಶ್ನೆಗಳು ಬರ್ತಿರುವಂಥದ್ದು ಈ ಒಂದು ಸುದ್ದಿ ಬಂದ ನಂತರದಲ್ಲಿ ಯಾರಿಗೆ ಇದು ಅನ್ವಯ ಆಗುತ್ತೆ, ನಂತರದಲ್ಲೇ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಕೆಲವರು ಡೌಟ್ ಆದರೆ ಮತ್ತೆ ಇನ್ನು ಕೆಲವರು ಎಲ್ಲೆಲ್ಲ ಓಡಾಡಬಹುದಾಗಿರುತ್ತೆ. ಹಾಗೆ ಈಗ ಅಂತಕ್ಕಂಥ ಒಂದು ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಸದ್ಯಕ್ಕಿರುವಂಥ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿ ಕಡೆ ಬರೋಣ. ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ನೂತನ ಸಿಎಂ ಆಗಿರತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ನಿಮಗೆ ತಿಳಿಸುವಂಥದ್ದಾದರೆ, ಹಿಂದೆ ಏನು ಶಕ್ತಿ ಯೋಜನೆ ಅಂತಕ್ಕಂಥ ಒಂದು ಪ್ರಕಾರದಲ್ಲಿ ಚಿಕ್ಕ ಒಂದು ಮಕ್ಕಳಿಂದ ಆಗಿರ್ಬೋದು ದೊಡ್ಡ ವಯಸ್ಸಾದವರ ತನಕ ಒಂದು ಹೆಣ್ಣು ಮಕ್ಕಳಿಗೆ ಮಾತ್ರ ಅಥವಾ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿರು ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದ ವಿವಿಧ ಸಾರಿಗೆಗಳಿದಾವಲ್ಲ 4 ನಿಗಮಗಳಲ್ಲಿ ಕೂಡ ಉಚಿತ ಪ್ರಯಾಣಕ್ಕೆ ಅವಕಾಶ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲೇ ಅದು ಮಹಿಳೆಯರಿಗೆ ಮಾತ್ರ ಇತ್ತು. ಈಗ ಈ ಸಂದರ್ಭದಲ್ಲಿ ವಿಸ್ತರಣೆ ಕೂಡ ಯಾರಿಗೆ ಮಾಡಿದ್ದಾರೆ ಅಂತ ತಿಳಿಸುವಂತಾದರೆ, ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಸಾಮಾನ್ಯವಾಗಿ ಇತ್ತು ಹಿಂದೆ ಅಂದರೆ. ಇದೀಗ ವಿದ್ಯಾರ್ಥಿಗಳಿಗೆ ಅಂದರೆ ಒಂದು SSLC ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, PUC ಆಗಿರ್ಬೋದು, ನಂತರ ಡಿಗ್ರಿ ಆಗಿರ್ಬೋದು, PG ತನಕ ಅಭ್ಯರ್ಥಿಗಳು ಯಾರು ಸ್ಟಡಿನ ಮಾಡ್ತಿರ್ತಾರಲ್ಲ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಒಂದು ಬಾಯ್ಸ್ಗಳಿಗೆ ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಬಸ್ ಪಾಸನ್ನು ಉಚಿತ ಮಾಡ್ತಿದ್ದೇವೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ಒಂದು SSLC ಮೊದಲು ಏನು 1ನೇ ತರಗತಿಯಿಂದ 9ನೇ ತರಗತಿ ಇರ್ತಾರಲ್ಲ, ಆ ಮಕ್ಕಳಿಗೂ ಕೂಡ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಅಥವಾ ಮಕ್ಕಳು ಒಂದು 1ನೇ ತರಗತಿಯಿಂದ ಅಪ್ ಟು PG ತನಕ ಅಂತ ಅವ್ರು ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. PG ವರೆಗೆ ಒಂದು ಬಸ್ ಪಾಸ್ಗೆ ಯಾರು ಎಲಿಜಿಬಲ್ ಇರ್ತಾರೆ, ಆ ಒಂದು ಮಕ್ಕಳು ಇರುತ್ತಲ್ಲ, ಅಂದರೆ ಶಾಲೆ ಕಾಲೇಜಿಗೆ ಹೋಗ್ತಿರ್ತಕ್ಕಂಥವ್ರಿಗೆ ಮಾತ್ರ ಇದು ಅವೈಲಬಲ್ ಆಗ್ತಾ ಇರುವಂಥದ್ದಾಗಿರುತ್ತೆ. ಅಂದರೆ ಈ ಸೌಲಭ್ಯ ಇರುವಂಥದ್ದು ಶಾಲೆಗಳಿಗೆ ಮತ್ತು ಕಾಲೇಜಿಗೆ ಹೋಗ್ತಕ್ಕಂಥ ಬಾಯ್ಸ್ ವಿದ್ಯಾರ್ಥಿಗಳು ಏನಿದ್ದಾರಲ್ಲ, ಗಂಡು ಮಕ್ಕಳು, ಅವರಿಗೆ ಮಾತ್ರ ಇದು ಅನ್ವಯ ಆಗ್ತಿರುವಂಥದ್ದಾಗಿರುತ್ತೆ. ಅವರು ಕೂಡ ಬಸ್ ಪಾಸ್ಗೆ ಅರ್ಜಿನ ಸಲ್ಲಿಸಬೇಕಿರುತ್ತೆ. ಅರ್ಜಿಯ ನಂತರದಲ್ಲಿ ಅವರು ಶುಲ್ಕ ಏನಿರುತ್ತಲ್ಲ, ಫೀಸನ್ನು ಯಾವುದೇ ರೀತಿ ಶುಲ್ಕವನ್ನು ಪೇ ಮಾಡುವಂಥ ಅಗತ್ಯ ಇರುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅವ್ರಿಗೆ ಫ್ರೀ ಇರುತ್ತೆ. ಅದ್ರ ಇನ್ನೊಂದು ಪ್ರಶ್ನೆ ಬರ್ತಿರುವಂಥದ್ದು, ಯಾವ ವೆಬ್ಸೈಟ್ನಲ್ಲಿ ಒಂದು ಅಪ್ಲಿಕೇಶನ್ ಹಾಕೋದು ಅಂದರೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಏನು ಅಪ್ಲಿಕೇಶನ್ ಹಾಕ್ತಿದ್ದಾರಲ್ಲ ಸಾಮಾನ್ಯವಾಗಿ, ಒಂದು ಬಸ್ ಪಾಸ್ನ ಒಂದು ಅಪ್ಲಿಕೇಶನ್ ನೀವು ಅದರಲ್ಲಿ ಹಾಕೋದಾಗಿರುವಂಥದ್ದಾಗಿರುತ್ತೆ. ಸದ್ಯಕ್ಕಿರುವಂಥ ಒಂದು ಪ್ರಶ್ನೆ ಏನು ಬರ್ತಿದ್ದಾವಲ್ಲ, ಇವಾಗ ಎಲ್ಲೆಲ್ಲ ಓಡಾಡಬಹುದು ನಾವು ಹಾಗೆ ಹೀಗೆ ಅಂತಕ್ಕಂಥ ಒಂದು ಪ್ರಶ್ನೆಗಳಿರುತ್ತೆ. ಅಂದರೆ ಶಾಲೆ ಕಾಲೇಜಿನ ಹೊರತುಪಡಿಸಿ ಇತರ ಅಭ್ಯರ್ಥಿಗಳು ಏನಾದ್ರು ಬರ್ತಾರಲ್ಲ, ಅಂದರೆ ಗಂಡು ಮಕ್ಕಳುಗಳು, ಅವರುಗಳಿಗೆ ಈ ಸೌಲಭ್ಯ ಇರುವುದಿಲ್ಲ. ಸದ್ಯಕ್ಕೆ ಅವ್ರು ಹೇಳಿರೋದು ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ PG ತನಕನೂ 1ನೇ ತರಗತಿಯಿಂದ ಆ ಒಂದು ಎಲ್ಲ ಮಕ್ಕಳಿಗೆ ಏನು ಬರ್ತಾರಲ್ಲ, ಅವರೆಲ್ಲರಿಗೂ ಕೂಡ ಈ ಯೋಜನೆ ಅವಲಂಬನೆ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು, ಈ ಸೌಲಭ್ಯನ ಪಡ್ಕೋಬೋದಾಗಿರುತ್ತೆ. ಇವಾಗ ನಂತರದಲ್ಲಿ ಎಲ್ಲೆಲ್ಲ ಓಡಾಡಬಹುದು ಹಾಗೆ ಅಂತ ಒಂದು ಪ್ರಶ್ನೆ ಇರುತ್ತೆ. ಸದ್ಯಕ್ಕೆ ಅವರು ವಿದ್ಯಾರ್ಥಿಗಳಿಗಿಂತ ಮಾಹಿತಿನ ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅವರ ಒಂದು ವಾಸಸ್ಥಳ ಮತ್ತು ಮನೆ, ಅಂದರೆ ಅವರ ಒಂದು ವಾಸಸ್ಥಳ ಮನೆಯಿಂದ ಹಿಡಿದು ಅವರ ಒಂದು ಶಾಲೆ ಅಥವಾ ಕಾಲೇಜು ತನಕ ಮಾತ್ರ ಒಂದು ಬಸ್ ಪಾಸ್ನಲ್ಲಿ ನಿಗದಿಯಾಗಿರುತ್ತಲ್ಲ, ಅಲ್ಲಿ ತನಕ ಮಾತ್ರ ಓಡಾಡಲಿಕ್ಕೆ ಅವಕಾಶ ಕೊಡುವಂಥ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಿರೋದಾಗಿರುತ್ತೆ. ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬಂದಂಥ ಸಂದರ್ಭದಲ್ಲಿ, ಇಲಾಖೆ ಕಡೆಯಿಂದ ಅಪ್ಡೇಟ್ಸ್ ಬಂದಂಥ ಸಂದರ್ಭದಲ್ಲಿ, ಇಲಾಖೆ ಕಡೆಯಿಂದ ಆಗಿರ್ಬೋದು, ನಂತರದಲ್ಲಿ ಒಂದು ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಬಂದರೂ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.